ಎಲ್ಲರಿಗೂ ನಮಸ್ಕಾರ. ನಾನು ಗಿರೀಶ್ ಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಕಾಲೇಜು ಶಿಕ್ಷಣ ಇಲಾಖೆ. ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯ ಕಾಲೇಜು ಶಿಕ್ಷಣ ಇಲಾಖೆಯ ವಿಜಯೀಭವ ಯೂಟ್ಯೂಬ್ ಚಾನಲ್ 2.0 ನ 2026ರ ಜನವರಿಯ ಪ್ರಚಲಿತ ಘಟನೆಗಳ ಒಂದು ವಿಡಿಯೋವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇವೆ. ಮೇ ಬಿ ಸ್ಲೈಡಲ್ಲಿ ನೀವು ನೋಡಿದಾಗ ನೀತಿ ಆಯೋಗ ರಫ್ತು ಸಿದ್ಧತಾ ಸೂಚ್ಯಂಕ ಅಂತ ಇದೆ. ಎಷ್ಟೋ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಅನಿಸಿದೆ, ನೀತಿ ಆಯೋಗ ಬಿಡುಗಡೆ ಮಾಡಿದ ಹಲವಾರು ಸೂಚ್ಯಂಕಗಳಲ್ಲಿ, ಹಲವಾರು ವರದಿಗಳಲ್ಲಿ ಒಂದು ಯಾವುದು ಅಂದರೆ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್. ಇದೇನು ಹೊಸದಲ್ಲ, ಈಗ ಆಲ್ರೆಡಿ 3 ಬಾರಿ ಪ್ರಕಟಗೊಂಡಿತ್ತು. 4ನೇ ಬಾರಿ 2026 ಜನವರಿ 14ರಂದು ನನ್ನ ದೇಶದ ಥಿಂಕ್ ಟ್ಯಾಂಕ್ ಸಂಸ್ಥೆ ಅನ್ಸ್ಕೊಂಡಂಥ, ಚಿಂತಕರ ಚಾವಡಿ ಅನ್ಸ್ಕೊಂಡ ಸಂಸ್ಥೆ ನೀತಿ ಆಯೋಗ ಬಿಡುಗಡೆ ಮಾಡಿದೆ. ಹೌದು, ನೀತಿ ಆಯೋಗ ಎಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. 1950 ಮಾರ್ಚ್ 15ರಂದು ನನ್ನ ದೇಶದ ಕನಸಿನ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಅಂದು ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸುತ್ತಿದ್ದ ಸಂಸ್ಥೆ ರಾಷ್ಟ್ರೀಯ ಯೋಜನಾ ಆಯೋಗ, ಇನ್ ಇಂಗ್ಲೀಷ್ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್, ಎಸ್ಟಾಬ್ಲಿಷ್ಡ್ ಬೈ ಜವಾಹರ್ಲಾಲ್ ನೆಹರು. 1951ರಿಂದ 56ರವರೆಗೆ ಮೊದಲನೇ ಪಂಚವಾರ್ಷಿಕ ಯೋಜನೆಯಿಂದ ಹಿಡಿದು 2012ರಿಂದ 2017ರವರೆಗೆ 12 ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿದ್ದ ಸಂಸ್ಥೆ ರಾಷ್ಟ್ರೀಯ ಯೋಜನಾ ಆಯೋಗ. ಇದಕ್ಕೆ ಬದಲಾಗಿ 2015 ಜನವರಿ 1ರಂದು ನನ್ನ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳಿಗೆ ಬದಲಾಗಿ ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯತಂತ್ರ, ನ್ಯಾಷನಲ್ ಡೆವಲಪ್ಮೆಂಟ್ ಅಜೆಂಡಾ ರೂಪಿಸುತ್ತಿರುವ ಸಂಸ್ಥೆ. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಜಾಗತಿಕ ಮಟ್ಟದ ಸುಸ್ಥಿರ ಅಭಿವೃದ್ಧಿಯ 17 ಗುರಿಗಳನ್ನು ಅನುಷ್ಠಾನಕ್ಕೆ ತರುವ ನೋಡಲ್ ಏಜೆನ್ಸಿಯೇ ನೀತಿ ಆಯೋಗ. ಒಂದು ಟಾರ್ಗೆಟ್ ಹಾಕೊಂಡಿದೆ, 2047ಕ್ಕೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ನಿರ್ಮಾಣ ಮಾಡಬೇಕು ಅಂತ. ಆ ವಿಕಸಿತ ಭಾರತದ ಟಾರ್ಗೆಟ್ 2047. ವಿಕಸಿತ ಭಾರತ ಒಂದು ಏರಿಯಾದಲ್ಲ, ದೇಶದ ಆರ್ಥಿಕತೆಯ 3 ವಲಯಗಳು ಇಂಪಾರ್ಟೆಂಟೆ. ಅದು ಪ್ರಾಥಮಿಕ ಆಗಿರ್ಬೋದು, ಮಾಧ್ಯಮಿಕ ಆಗಿರ್ಬೋದು, ಸೇವಾ ವಲಯವೂ ಇಂಪಾರ್ಟೆಂಟೆ. ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಅರ್ಥ ಆಗುತ್ತೆ. ಇನ್ನೊಂದು ಕಡೆ ಓದ್ತೀವಿ ಕುಟುಂಬ ವಲಯ, ಉದ್ಯಮ ವಲಯ, ಸರ್ಕಾರಿ ವಲಯ, ಬಾಹ್ಯ ವಲಯ ಅಂತ. ಬಾಹ್ಯ ವಲಯದ 2 ವಿಧಗಳೇ ಆಮದು ಮತ್ತು ರಫ್ತು. ಸ್ವದೇಶ ವಿದೇಶಗಳಿಂದ ವಸ್ತುಗಳನ್ನು ಕೊಳ್ಳುವುದನ್ನು ಆಮದು ಅಂತ ಕರೆದ್ರೆ, ಸ್ವದೇಶ ವಿದೇಶಗಳಿಗೆ ವಸ್ತುಗಳನ್ನು ಮಾರುವುದನ್ನು ನಾವು ರಫ್ತು ಅಂತ ಕರಿತೀವಿ. ಎಲ್ಲೋ ಒಂದು ಕಡೆ ರಫ್ತು ಎಂದ ತಕ್ಷಣ ಒಂದು ಬ್ಯಾಂಕು ನೆನಪಾಗಲೇಬೇಕು, ಎಕ್ಸಿಮ್, ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ. 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 1982 ಜನವರಿ 1ರಂದು ಮುಂಬೈನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರುವಂತೆ ಪ್ರಾರಂಭಗೊಂಡ ಸಂಸ್ಥೆಯೇ ಎಕ್ಸಿಮ್ ಬ್ಯಾಂಕ್ ಅಂತ ಕರಿತೀವಿ. ಮೇ ಬಿ 2 ಅಂಶಗಳು, ರಫ್ತು ಸಿದ್ಧತಾ ಸೂಚ್ಯಂಕ ಬಿಡುಗಡೆ ಮಾಡೋದು ನೀತಿ ಆಯೋಗ, ಎಕ್ಸಿಮ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ 1982. ಇದಕ್ಕೆ ಪಾಯಿಂಟ್ ಆ್ಯಡ್ ಮಾಡಿ ನಾನು ಮುಂದೆ ಬರ್ತೀನಿ. ಜಾಗತಿಕ ಮಟ್ಟದಲ್ಲಿ 1948ರ ಜನವರಿ 1ರಂದು ಗ್ಯಾಟ್ ಅನ್ನೋ ಒಂದು ಮಲ್ಟಿಲ್ಯಾಟ್ರಲ್ ಟ್ರೀಟಿ ಬಂತು. ಆ ಗ್ಯಾಟ್ಗೆ ಬದಲಾಗಿ 1995 ಜನವರಿ 1ರಂದು ನನ್ನ ಜಗತ್ತಿನಲ್ಲಿ ವಿದೇಶಿ ವ್ಯಾಪಾರದ ಕಾವಲುನಾಯಿಯಾಗಿ ಬಂದಿದ್ದು WTO. ಏಕೆಂದರೆ ವಿದೇಶಿ ವ್ಯಾಪಾರದ ರಫ್ತು ಆಮದುಗಳಿಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದ ಕಾವಲುನಾಯಿ ಅಂತ ಕರೆಯೋದೆ WTO. ಅದೇ ರಫ್ತು ಆಮದುಗಳಿಗೆ ಸಂಬಂಧಪಟ್ಟಂತೆ ಗೋಚರಿತ ಸರಕು, ಅಗೋಚರಿತ ಸೇವೆ, ಆಮದು, ರಫ್ತು ಎಲ್ಲವನ್ನೂ ಒಳಗೊಂಡ ದಾಖಲೆಯೇ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಸಿದ್ಧಪಡಿಸೋರು ಯಾರು ಅಂದರೆ RBI ಹೊರತು ನೀತಿ ಆಯೋಗ ಅಲ್ಲ. 4 ಅಂಶಗಳು, ಕೇಂದ್ರ ಬ್ಯಾಂಕು, RBI ಬಿಡುಗಡೆ ಮಾಡೋದು ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ ರಿಲೀಸ್ಡ್ ಬೈ ನೀತಿ ಆಯೋಗ. 3ನೇ ಪಾಯಿಂಟ್, ವಾಚಿಂಗ್ ಡಾಗ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ದೇಶದ ಅಪೆಕ್ಸ್ ಬ್ಯಾಂಕ್ ಅಂತ ಕರಿತೀವಿ. ಯಾವುದರಲ್ಲಿ ಫಾರಿನ್ ಟ್ರೇಡ್ಗೆ ಸಂಬಂಧಪಟ್ಟಂತೆ ಎಕ್ಸಿಮ್ ಬ್ಯಾಂಕ್, ಎಸ್ಟಾಬ್ಲಿಷ್ಡ್ ಬೈ 1982 ಬೈ ಇಂದಿರಾ ಗಾಂಧಿ. ಇಲ್ಲಿ ಒಂದು ಅಂಶ, 2047ಕ್ಕೆ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂದರೆ ನನ್ನ ದೇಶವನ್ನು ರಫ್ತುಗಳ ವಹಿವಾಟಲ್ಲಿ $1 ಟ್ರಿಲಿಯನ್ ಆರ್ಥಿಕತೆಯನ್ನಾಗಿ ಮಾಡಬೇಕು. ಇದಕ್ಕೆ ಪೂರಕವಾಗಿ 2026 ಜನವರಿ 14ರಂದು ಬಿಡುಗಡೆ ಮಾಡಿದ ಒಂದು ಸೂಚ್ಯಂಕವೇ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್, ಕನ್ನಡ ರಫ್ತು ಸಿದ್ಧತಾ ಸೂಚ್ಯಂಕ. ಹಾಗಾದರೆ ಈ ಒಂದು ಸೂಚ್ಯಂಕಕ್ಕೆ ಸಂಬಂಧಪಟ್ಟಂತೆ ಒಂದು ಟಾರ್ಗೆಟ್ ಹಾಕೊಂಡಿದ್ದಾರೆ. 2047ಕ್ಕೆ ಏನು ಇಂದು ದೇಶವನ್ನು ನಾವು ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತ ಕರಿತೀವಿ. ಆದರೂ ಒಂದು ಕಡೆ ಆಶಾದಾಯಕ ಸಂಗತಿ, 4ನೇ ಸ್ಥಾನದಲ್ಲಿದ್ದಂಥ 4ನೇ ಸ್ಥಾನಕ್ಕೆ ಭಾರತ ಜಿಗಿದಿದೆ 5ನೇ ಸ್ಥಾನದಿಂದ. ಲಾರ್ಜೆಸ್ಟ್ ಎಕಾನಮೀಸ್ ಇನ್ ದ ವರ್ಲ್ಡ್ ಅಮೇರಿಕ ಆಗಿರ್ಬೋದು, ಆದರೆ 4ನೇ ಸ್ಥಾನಕ್ಕೆ ಬಂದಿರುವಂಥ ದೇಶ 3ನೇ ಸ್ಥಾನಕ್ಕೆ ಮೇ ಬಿ ವಿಶ್ವಗುರು ದೇಶ ಆಗಬೇಕು ಅಂದರೆ 2047ಕ್ಕೆ ವಿಕಸಿತ ಭಾರತ ಆಗಬೇಕು ಅಂದರೆ ಒಂದು ದೇಶದ ಆರ್ಥಿಕತೆಯ ವಲಯ, ರಫ್ತುಗಳ ವಹಿವಾಟು, ವಿದೇಶಿ ವ್ಯಾಪಾರಕ್ಕೂ ಬೂಸ್ಟಪ್. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ನಾನು ಓದ್ತಾ ಇದ್ದೆ, ಎಲ್ಲೋ ಒಂದು ಕಡೆ D.H. ರಾಬರ್ಟ್ಸನ್ ಅನ್ನೋ ಒಬ್ಬ ಎಕಾನಮಿಸ್ಟ್ ಹೇಳ್ತಾರೆ, ಟ್ರೇಡ್ ಇಸ್ ದ ಇಂಜಿನ್ ಆಫ್ ಎಕನಾಮಿಕ್ ಗ್ರೋತ್.
ಆರ್ಥಿಕ ಬೆಳವಣಿಗೆ ಎಂಜಿನ್ ಯಾವುದು ಅಂದರೆ ವ್ಯಾಪಾರ ಅಂತ ಕರಿತೀವಿ. ಆ ವ್ಯಾಪಾರದ ಒಂದು ಭಾಗ ರಫ್ತು ಅಂತ ಕರಿತೀನಿ. ನನ್ನ ದೇಶ ಎಷ್ಟು ಜಗತ್ತಿನಲ್ಲಿ ಗುರುತಿಸ್ಕೊತಾ ಇದೆ ಅಂದರೆ ರಫ್ತುಗಳಿಗೆ ಸಂಬಂಧಪಟ್ಟಂತೆ. ಹಾಗಾದರೆ ದೇಶ ಅಂದ ತಕ್ಷಣ ಮೊದಲು ರಾಜ್ಯಗಳ ಸ್ಥಿತಿಗತಿ ಏನು, ರಾಜ್ಯಗಳು ದೇಶದ ರಫ್ತು ವಹಿವಾಟಿಗೆ ಏನು ಕೊಡುಗೆ ಕೊಡ್ತಾ ಇದ್ದಾರೆ, ಎಲ್ಲದರ ಮಾಹಿತಿಗಳಿಗೆ 2024ರಲ್ಲಿ ತೆಗೆದುಕೊಂಡು 2026ರಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಕೆಲವರು ಡೌಟ್ ಆಗುತ್ತೆ, ಸರ್ ಸೂಚ್ಯಂಕ 26 ಅಂತೀರಾ, ಅಲ್ಲಿ ನೋಡಿದ್ರೆ 24 ಅಂತ ಇದೆ. ಹೌದು, 24ರ ಡೇಟಾ 26ರಲ್ಲಿ ಬಿಡುಗಡೆಯಾಗಿದೆ. ಹಾಗಾದರೆ 26ರಲ್ಲಿ ಬಿಡುಗಡೆಯಾಗಿದ್ದರೂ ಕೂಡ 30ಕ್ಕೆ ಒಂದು ಟಾರ್ಗೆಟ್ ಹಾಕೊಂಡಿದ್ದಾರೆ, $1 ಟ್ರಿಲಿಯನ್ ಅಂತ. ಇದರ ಮುಂದೆ ದೂರದೃಷ್ಟಿ 2047 ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ. ಇದನ್ನು ಬಿಡುಗಡೆ ಮಾಡೋ ಸಂಸ್ಥೆ ಯಾವುದು ಅಂದರೆ ಅದು ನೀತಿ ಆಯೋಗ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. 2015 ಜನವರಿ 1 ಪದನಿಮಿತ್ತ ಮುಖ್ಯಸ್ಥರೇ ನನ್ನ ದೇಶದ ಪ್ರಧಾನಮಂತ್ರಿ ಮಾನ್ಯ ನರೇಂದ್ರ ಮೋದಿಯವರು. ಮೇ ಬಿ ಇದಕ್ಕೆ ಪೂರಕವಾಗಿ ಹೇಳೋದಾದರೆ ದೇಶದ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಅನುಷ್ಠಾನಕ್ಕೆ ತರುವ ನೋಡಲ್ ಏಜೆನ್ಸಿ ಅಂತ ಏನು ಕರಿತೀವಿ, ಆ ನೀತಿ ಆಯೋಗ ನನ್ನ ರಾಜ್ಯಗಳ ನಡುವೆ ಒಂದು ಕಾಂಪಿಟಿಟಿವ್ ಫೆಡರಲಿಸಮ್ ಅಂತ ಒಂದು ಸ್ಪರ್ಧಾತ್ಮಕ ಪೋಟಿಯನ್ನು ದೇಶದ ಆರ್ಥಿಕತೆ ಎಲ್ಲ ವಲಯಗಳಲ್ಲೂ ಕೂಡ ಬೆಳೆಸೋದಕ್ಕೆ ಪ್ರಯತ್ನವನ್ನು ಪಡ್ತಿರೋ ಸಂಸ್ಥೆಯೇ ನೀತಿ ಆಯೋಗ. ಅದರಿಂದಲೇ ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿರ್ಬೋದು, ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಈ ಆಯೋಗದಲ್ಲಿ ಇರ್ತಾರೆ. ಮುಂದಿನ ಅಂಶಗಳಲ್ಲಿ ಹೇಳ್ತೀನಿ ನೀತಿ ಆಯೋಗದಲ್ಲಿ ಯಾರು ಇರ್ತಾರೆ ಅಂತ. ಫಸ್ಟ್ ಪಾಯಿಂಟ್, ರಫ್ತು ಸಿದ್ಧತಾ ಸೂಚ್ಯಂಕ ಬಿಡುಗಡೆ ಮಾಡೋದು ನೀತಿ ಆಯೋಗ. ಇದರ ಒಂದು ಟಾರ್ಗೆಟ್ $1 ಟ್ರಿಲಿಯನ್ ಎಕಾನಮಿ ಮಾಡಬೇಕು 2030ಕ್ಕೆ. ದೂರದೃಷ್ಟಿ ವಿಕಸಿತ ಭಾರತ 2047. ಇದಕ್ಕೆ ಪೂರಕವಾಗಿ ನನ್ನ ದೇಶದ ನೀತಿ ಆಯೋಗ ಹಲವಾರು ಸೂಚ್ಯಂಕ ಬಿಡುಗಡೆ ಮಾಡುತ್ತೆ. ಮೇಬಿ ಓದಿದ್ದೀವಿ. ಒಂದೇದು ಸುಸ್ಥಿರ ಅಭಿವೃದ್ಧಿ ಸೂಚ್ಯಂಕ ಇರ್ಬೋದು, ವಿಕಸಿತ ಭಾರತಕ್ಕೆ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕೊಡುಗೆ ಏನು ಅನ್ನೋ ವರದಿ ಇರ್ಬೋದು, ಹಿಂದುಳಿದ ಜಿಲ್ಲೆಗಳನ್ನು ಹಿಂದುಳಿದ ತಾಲೂಕುಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಆಕಾಂಕ್ಷಿತ ಜಿಲ್ಲಾ ಕಾರ್ಯಕ್ರಮದ ಬಗ್ಗೆ ಇರ್ಬೋದು, ದೇಶದ ರಾಜ್ಯ ಸರ್ಕಾರಗಳ ಒಂದು ಅನಗತ್ಯ ವೆಚ್ಚವನ್ನು ಕಡಿಮೆ ಮಾಡಿ ಹೇಗೆ ಆರೋಗ್ಯಕರ ಬೆಳವಣಿಗೆಯನ್ನು ಸಾಧಿಸ್ತಾ ಇದ್ದಾರೆ ಅನ್ನೋದಕ್ಕೆ ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್, ವಿತ್ತೀಯ ಆರೋಗ್ಯ ಸೂಚ್ಯಂಕ, ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್, ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ ಇರ್ಬೋದು, ಅಥವಾ ನೆಕ್ಸ್ಟ್ ಒನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇರ್ಬೋದು, ಅಥವಾ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಇರ್ಬೋದು, ಅಥವಾ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಇರ್ಬೋದು. ಇವೆಲ್ಲ ಬಿಡುಗಡೆ ಮಾಡುವ ಸಂಸ್ಥೆಯೇ ನೀತಿ ಆಯೋಗ. ಹಾಗಾದರೆ ಇದೇ ನೀತಿ ಆಯೋಗ ಇತ್ತೀಚಿನ ಬಿಡುಗಡೆ ಮಾಡಿರುವಂಥ ನಮ್ಮ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್, ಸಿಂಪಲಾಗಿ ಹೇಳೋದಾದರೆ EPI ಅಂತ ಕರಿತೀವಿ. ಹಲವಾರು ಮಾನದಂಡಗಳನ್ನು, ಹಲವಾರು ಸೂಚಕಗಳನ್ನು ಹೊಂದೈತೆ. ಅಲ್ಲಿ 4 ಪ್ರಮುಖ ಸೂಚಕಗಳಿಂದ ಏನು ಪಿಲ್ಲರ್ಸ್ ಅಂತ ಕರಿತೀವಿ, ಸ್ತಂಭಗಳಿರ್ಬೋದು, 70 ಇಂಡಿಕೇಟರ್ಸ್ಗಳಿರ್ಬೋದು. ಮೇ ಬಿ ಅವೆಲ್ಲಕ್ಕಿಂತ ಸಿಂಪಲ್ ಪ್ರಶ್ನೆ, ಎಷ್ಟು ಮಾನದಂಡಗಳ ಆಧಾರವಾಗಿದೆ ಅಂದರೆ 4. ಒಂದೇ ಆಧಾರವೇ ಪಿಲ್ಲರ್ 1 ಅಂತ ಕರಿತೀವಿ, ಬಿಸ್ನೆಸ್ ಎಕೋಸಿಸ್ಟಮ್, ಕನ್ನಡದಲ್ಲಿ ಉದ್ಯಮ ಪರಿಸರ ವ್ಯವಸ್ಥೆ ಅಂತ. ಮೇ ಬಿ ನಮ್ಮ ವಿಜಯಭವ ಟೆಲಿಗ್ರಾಮ್ ಗ್ರೂಪಲ್ಲಿ ಅವತ್ತಿನ ಪ್ರಚಲಿತ ಘಟನೆಗಳನ್ನ ಹಾಕಬೇಕಾದ್ರೆ ಒಂದು ಅಂಶವನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಅವತ್ತೇ ಹಾಕಿರ್ತೀವಿ, ಕೆಲವೊಂದು ಸರಿ ನಾಳೆ ನ್ಯೂಸ್ ಪೇಪರಲ್ಲಿ ಓದಿರ್ತೀವಿ, ಬಟ್ ಹಿಂದಿನ ದಿನಗಳಲ್ಲೇ ಟೆಲಿಗ್ರಾಮ್ ಗ್ರೂಪಲ್ಲಿ ಓದಿದ್ದೀವಿ. ಮೇ ಬಿ ಆ ಸೂಚ್ಯಂಕಗಳಿಗೆ ಯಾರು ನೇಮಕಾತಿಗಳನ್ನು ಹೊಂದಿದ್ದಾರೆ ಆ ಪ್ರಚಲಿತ ಘಟನೆಗಳನ್ನು ಆಯಾಯ ದಿನಗಳಲ್ಲೇ ನಮ್ಮ ವಿಜಯಭವ ಟೆಲಿಗ್ರಾಮ್ ಗ್ರೂಪ್ನ ತಂಡ ಅಪ್ಡೇಟ್ ಮಾಡ್ಕೊಂಡ್ಬಂದಿದೆ. ಅದನ್ನು ನಮ್ಮ ವಿದ್ಯಾರ್ಥಿಗಳು ಕೂಡ ಫಾಲೋ ಮಾಡ್ಬೋದು. ಕೆಲವೊಂದು ಸರಿ ಬೈಲಿಂಗ್ವಲಲ್ಲಿ ಹಾಕಿರುತ್ತೆ, ಫಸ್ಟು ಸ್ಟಾರ್ಟಿಂಗಲ್ಲಿ ಇಂಗ್ಲೀಷಲ್ಲಿ, ಆಮೇಲೆ ಕನ್ನಡದಲ್ಲಿ, ಇಲ್ಲ ಫಸ್ಟು ಕನ್ನಡದಲ್ಲಿ ಆಮೇಲೆ ಇಂಗ್ಲೀಷಲ್ಲಿ ಹಾಕಿರುತ್ತೆ. ಎರಡರಲ್ಲೂ ತರೋ ಆದಾಗ ಒಂದು ನಾಲೆಡ್ಜು ಕಾನ್ಕ್ರೀಟ್ ಆಗೋದನ್ನು ಕಾಣ್ತೀವಿ. ಇಲ್ಲಿ ನಾನು ಉದ್ಯಮ ಪರಿಸರ ವ್ಯವಸ್ಥೆ ಅನ್ನೋದಕ್ಕೂ ಇಂಗ್ಲೀಷಲ್ಲಿ ಬಿಸ್ನೆಸ್ ಎಕೋಸಿಸ್ಟಮ್ ಅನ್ನೋದಕ್ಕೂ ತುಂಬ ಸಿಂಪಲ್ ಡಿಫ್ರೆನ್ಸ್ ಇದೆ. ಬಿಸ್ನೆಸ್ ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಬಿಸ್ನೆಸ್ ಯಾಕೆ ಇದಕ್ಕೆ ಹೈಯೆಸ್ಟ್ ವೇಟೇಜನ್ನು ಕೊಟ್ಟಿದ್ದಾರೆ ಅಂದರೆ ಈ ಒಂದು ಸೂಚ್ಯಂಕ ಈ ವರ್ಷ ಬಿಡುಗಡೆಯಾದ ಆವೃತ್ತಿಯ ವರದಿಯಲ್ಲಿ ಹೆಚ್ಚು ವೇಟೇಜನ್ನು ಪಡ್ಕೊಂಡಿರೋ ಸ್ತಂಭ ಪಿಲ್ಲರ್ ಅಂತ ಕರೆಯೋದೆ ಉದ್ಯಮ ಪರಿಸರ ವ್ಯವಸ್ಥೆ. ಮೇಬಿ ಇದರಲ್ಲಿ ಒಂದು ಸ್ವಲ್ಪ ನೀವು ನೋಡಬೇಕಾದ್ದು ಸಬ್ ಪಿಲ್ಲರ್ಸ್ ಅಂತ ಕರಿತೀನಿ, ಉಪಸ್ತಂಭಗಳು. ಅದು ಮ್ಯಾಕ್ರೋ ಎಕಾನಮಿ ಇರ್ಬೋದು, ಕಾಸ್ಟ್ ಕಾಂಪಿಟೇಟಿವ್ನೆಸ್ ಅಂತ ತುಂಬ ಇಂಪಾರ್ಟೆಂಟು, ವೆಚ್ಚ ಸ್ಪರ್ಧಾತ್ಮಕತೆ. ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ ನನ್ನ ದೇಶದ ರಫ್ತುಗಳು, ನನ್ನ ರಾಜ್ಯದಿಂದ ಬೇರೆ ದೇಶಗಳಿಗೆ ಹೋಗುವ ರಫ್ತುಗಳು ಬೇರೆ ದೇಶದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾಂಪೀಟ್ ಮಾಡಬೇಕಂದ್ರೆ ಕಾಂಪೀಟ್ ಮಾಡೋದು ಎರಡರಲ್ಲಿ, ಒಂದು ಕಾಸ್ಟು, ಇನ್ನೊಂದು ಕ್ವಾಲಿಟಿ ಚೆನ್ನಾಗಿದ್ದು ಕಾಸ್ಟ್ ಕಡಿಮೆ ಆದಾಗ ಅದಕ್ಕೆ ಹೇಳ್ತೀವಿ ಮಿನಿಮೈಸ್ ಕಾಸ್ಟ್ ಅಂತ ಕರಿತೀವಿ, ವೆಚ್ಚವನ್ನು ಕನಿಷ್ಠಕರಣಗೊಳಿಸಬೇಕು. ಆ ಕಾಸ್ಟ್ ಕಾಂಪಿಟೇಟಿವ್ನೆಸ್ ಇರ್ಬೋದು. ಮೂರನೇದಾಗಿ MSME ಅಂತ. ಮೇಬಿ ನೆನೆಸ್ಕೊಳ್ಳೇಬೇಕು ನಾನು, 2026 ಜನವರಿ 16 ಸ್ಟಾರ್ಟಪ್ಸ್ ಡೇ ಅಂತ ಕರಿತೀವಿ, ನವೋದ್ಯಮಗಳ ದಿನ ಎಂದು ನಮ್ಮ ದೇಶದಲ್ಲಿ ಆಚರಣೆ ಮಾಡ್ತೀವಿ. ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗಳಿಗೆ ಯಾವ ರಾಜ್ಯ ಸರ್ಕಾರ ಹೆಚ್ಚು ಆದ್ಯತೆ ಕೊಟ್ಟಿದೆ
ಒಂದು ಅಂಕಿ ಅಂಶಗಳನ್ನು ಕೂಡ ಈ ಸೂಚ್ಯಂಕದಲ್ಲಿ ತಗೊಂಡಿದ್ದಾರೆ. 4ನೇದಾಗಿ ಹ್ಯೂಮನ್ ಕ್ಯಾಪಿಟಲ್, ವಿದೇಶಿ ವ್ಯಾಪಾರಕ್ಕೆ ಮಾನವ ಬಂಡವಾಳದ ಕೊಡುಗೆ ಏನು ಅನ್ನೋದನ್ನು ಈ ಸೂಚಕದಲ್ಲಿ ನೋಡ್ತೀವಿ. ಮೇ ಬಿ ನೀವು 3 ಪಿಲ್ಲರ್ಗಳಿಗಿಂತ ಫಸ್ಟ್ ಪಿಲ್ಲರೇ ಇಂಪಾರ್ಟೆಂಟು. ಈ ವರ್ಷ ಆ್ಯಡ್ ಮಾಡಿರೋದು ಯಾವುದು ಅಂತ ಬಿಸ್ನೆಸ್ ಎಕೋ ಸಿಸ್ಟಮ್. ಹಾಗಾದ್ರೆ ಇದರಲ್ಲಿ ಬರುವಂಥ 4 ಹೈಯೆಸ್ಟ್ ವೇಟೇಜನ್ನು ಕೊಟ್ಟಿದ್ದಾರೆ. 2ನೇದಾಗಿ ನೋಡಿ, ತುಂಬ ಸಿಂಪಲ್ ಐತೆ, ನೀತಿ. ಹಾಗಾದ್ರೆ ಯಾವುದು ಅಂದರೆ ಪಾಲಿಸಿ ಅಂತ ಕರಿತೀವಿ. ಯಾವ ರಾಜ್ಯ ಸರ್ಕಾರಗಳು ದೇಶದ ರಫ್ತುಗಳ ವಹಿವಾಟಿಗೆ ಕೊಡುಗೆಯನ್ನು ಕೊಡಬೇಕು, ಸುಧಾರಿಸಬೇಕು ಅಂದರೆ, ಕಳೆದ ಆವೃತ್ತಿಯಲ್ಲಿ ತಮಿಳುನಾಡಿದ್ದು ಈ ಸರಿ ಮಹಾರಾಷ್ಟ್ರ ಬರಬೇಕು ಅಂದರೆ ಮೇ ಬಿ ರಾಜ್ಯ ಸರ್ಕಾರ ಕೈಗೊಂಡಂಥ ಒಂದು ನೀತಿ ಅಂತಲೇ ಕರಿತೀವಿ. 2ನೇದಾಗಿ ನೀತಿ, ಅದರಲ್ಲಿ ಹಲವಾರು ನಾವು ಇಂಡಿಕೇಟರ್ಸ್ ಅಂತ ಕರಿತೀವಿ. 20% ವೇಟೇಜ್ ಕೊಟ್ಟಿದ್ದೇವೆ. ಮೊದಲನೇದು ಉದ್ಯಮ, 2ನೇದಾಗಿ ಕರೆಯೋದು ನೀತಿ, 3ನೇ ನೋಡಿ ಇನ್ಫ್ರಾಸ್ಟ್ರಕ್ಚರ್. ಯಾವುದಕ್ಕೆ ರಿಲೇಟೆಡ್ಡು? ಎಕ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್, ಅದಕ್ಕೂ 20% ವೇಟೇಜ್ ಕೊಟ್ಟಿದ್ದೀವಿ. ಮೇ ಬಿ ನಮ್ಮ ಕಾಮರ್ಸ್ ಬ್ಯಾಕ್ಗ್ರೌಂಡಲ್ಲಿ ಅರ್ಥ ಆಗುತ್ತೆ. ಲಾಜಿಸ್ಟಿಕ್ ಕ್ಯಾರಿಯರ್ಸ್, ಆ ಸರಕು ಸಾಗಣೆಗೆ ಸೇವೆಗೆ ಸಂಬಂಧಪಟ್ಟಂತೆ ಮತ್ತು ಅದೇ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೋತೀವಿ. ಅದು 3ನೇ ಮಾನದಂಡ. 4ನೇದಾಗಿ ಕರೆಯೋದೆ ಪರ್ಫಾರ್ಮೆನ್ಸ್, ಅದನ್ನೇ ನಾವು ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್ ಅಂತ. ಸಿಂಪಲ್. ರಫ್ತು ಸಿದ್ಧತಾ ಸೂಚ್ಯಂಕ ಬಿಡುಗಡೆ ಮಾಡೋರು ಯಾರು ಅಂದರೆ ನೀತಿ ಆಯೋಗ. ನೀತಿ ಆಗೋದಕ್ಕೆ ಸಂಬಂಧಪಟ್ಟಂತೆ ಮಾನದಂಡಗಳು ತೆಗೆದುಕೊಂಡಿರೋದು 4. 1ನೇದು ಉದ್ಯಮ ಇರ್ಬೋದು, 2ನೇದು ನೀತಿ ಇರ್ಬೋದು, 3ನೇದು ಮೂಲಸೌಕರ್ಯ ಇರ್ಬೋದು, 4ನೇದಾಗಿ ಕಾರ್ಯಕ್ಷಮತೆ. ಮೇ ಬಿ ನೀವು ಉಲ್ಟಾದರೂ ಓದ್ಕೋಬೋದು ಅಥವಾ ಸ್ಟಾರ್ಟಿಂಗ್ ಆದರೂ ಓದ್ಕೋಬೋದು, ಬಟ್ ಫಸ್ಟೇ ಓದಬೇಕು, ಫಸ್ಟ್ ಒನ್ನೇ ಓದಬೇಕು. ಏಕೆಂದರೆ ಹೈಯೆಸ್ಟ್ ವೇಟೇಜ್ ಕೊಟ್ಟಿರೋದು ಮಾನದಂಡ ಯಾವುದು ಅಂದರೆ ಬಿಸ್ನೆಸ್ ಎಕೋಸಿಸ್ಟಮ್ ಅಂತ ಕರಿತೀವಿ. ಈ ಮಾನದಂಡಗಳ ಆಧಾರದ ಮೇಲೆ ಏನೆಲ್ಲ ಸೂಚ್ಯಂಕ, ಸಿದ್ಧತಾ ಸೂಚ್ಯಂಕ ಬಿಡುಗಡೆಯಾಗಿದೆ ಅಂತ ನೋಡ್ತೀವಿ. ಮೇ ಬಿ ಮೊದಲನೇದರಲ್ಲಿ ಯಾಕೆ ಈ ಸರಿ ಹೊಸ ಆಯಾಮ ಅಂತ ಕರಿತೀವಿ, ನ್ಯೂ ಡೈಮೆನ್ಷನ್ ಹ್ಯಾಡ್ ಆಗೈತೆ ಅಂದರೆ ಅದನ್ನೇ ನಾನು ಬಿಸ್ನೆಸ್ ಎಕೋಸಿಸ್ಟಮ್ ಅಂತ. ಮೇ ಬಿ ಇಂಗ್ಲೀಷಲ್ಲಿ ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ ಇರ್ಬೋದು, ಕಾಸ್ಟ್ ಕಾಂಪಿಟೇಟಿವ್ನೆಸ್ ಇರ್ಬೋದು, 3ನೇದಾಗಿ ಹ್ಯೂಮನ್ ಕ್ಯಾಪಿಟಲ್ ಆರ್ ಮಾನವ ಬಂಡವಾಳ ಇರ್ಬೋದು, 4ನೇದಾಗಿ ಫಿನಾನ್ಷಿಯಲ್ ಆಕ್ಸೆಸ್ ಅಂತ ಏನು ಕರಿತೀವಿ, ಅದು ಹಣಕಾಸಿಗೆ ಸಂಬಂಧಪಟ್ಟಂತೆ ವಿದೇಶಿ ವ್ಯಾಪಾರದ ಬೂಸ್ಟಪ್ಗೆ ಹೊಸ ಆಯಾಮಗಳು ಸೇರಿದೆ. ಈ ಕೆಳಗೆ ಯಾವ ಸೇರಿದೆ, ಯಾವ ಸೇರಿಲ್ಲ ಅಂತ ನೋಡೋದಾದರೆ, ಇನ್ನಿಷ್ಟೇ ಅಲ್ಲ, ಈ ಸರಿ ನನ್ನ ದೇಶದ ರಾಷ್ಟ್ರ ಮಟ್ಟದ ವಿದೇಶಿ ವ್ಯಾಪಾರ ರಫ್ತುಗಳು ಜಾಸ್ತಿ ಆಗಬೇಕು ಅಂದರೆ ರಾಜ್ಯಗಳೆಲ್ಲ ಜಿಲ್ಲಾ ಹಂತಗಳಲ್ಲೂ ಬರಬೇಕು ಅಂತ. ಹೌದು, ನನಗೆ ನನ್ನ ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ ನೆನಪಾಯಿತು, ODOP, 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್. 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್, ಒಂದು ಜಿಲ್ಲೆ ಒಂದು ಉತ್ಪನ್ನ. ಯಾವ ಜಿಲ್ಲೆ ಯಾವ ಉತ್ಪನ್ನದಲ್ಲಿ ಜಿಯೋಗ್ರಫಿಕಲ್ ಇಂಡಿಕೇಶನ್, GI ಟ್ಯಾಗ್ ಅಂತ ತುಂಬ ಸರಿ ಆ ಪದ ಕೇಳಿರ್ತೀರ. GI ಟ್ಯಾಗನ್ನು ಹೊಂದಿರುತ್ತೋ ಅಥವಾ ಎಷ್ಟು ಪ್ರಿಯರಿಟೈಸ್ ಆಗಿರುತ್ತೋ ಆ ಒಂದು ರಫ್ತನ್ನು ಮಾಡೋದಕ್ಕೆ, ಆ ಉತ್ಪನ್ನದ ರಫ್ತನ್ನು ಮಾಡೋದಕ್ಕೆ ಹೆಚ್ಚು ಆದ್ಯತೆ ಪಟ್ಟರೆ ಆಗ ಡಿಸ್ಟ್ರಿಕ್ಟ್ಸ್ ಆ್ಯಸ್ ಎಕ್ಸ್ಪೋರ್ಟ್ ಹಬ್. ಎಷ್ಟು ಚೆನ್ನಾಗಿರೋ ವರ್ಡನ್ನು ಈ ಸರಿ ನೀತಿಯಾಗ ಮೆನ್ಷನ್ ಮಾಡಿದೆ ಅಂದರೆ ಜಿಲ್ಲಾ ಮಟ್ಟಗಳಲ್ಲೇ ರಫ್ತುಗಳ ಹಬ್ಬುಗಳನ್ನು ಹೆಚ್ಚು ನಾವು ಸ್ಟಾರ್ಟ್ ಮಾಡಬೇಕು. ಅದರಿಂದ ವಿದೇಶಿ ವ್ಯಾಪಾರ ಬೂಸ್ಟಪ್ ಆಗಬೇಕು, ಅದರಿಂದ ವಿಕಸಿತ ಭಾರತ ನಿರ್ಮಾಣ ಆಗಬೇಕು. ಇದು ನೀತಿ ಆಗದ ಒಂದು ಐಡೆಂಟಿಫೈ ಮೇ ಬಿ ಈ ಒಂದು ವರದಿಯಲ್ಲಿ. ಇನ್ನು ಇದರ ಜೊತೆಗೆ ನನ್ನ ದೇಶದಲ್ಲಿ ಬರುವ ಎಲ್ಲ ರಾಜ್ಯಗಳನ್ನು ಒಂದೇ ಥರ ಅವರು ಅಳತೆ ಮಾಡಿಲ್ಲ. ಆ ರಾಜ್ಯಗಳು ರಫ್ತುಗಳ ವಹಿವಾಟಿಗೆ ಕೈಗೊಂಡ ನೀತಿ ಇರ್ಬೋದು, ಸೇಮ್ ಮಾನದಂಡಗಳು, ಉದ್ಯಮ, ನೀತಿ, ಮೂಲಸೌಕರ್ಯ, ಕಾರ್ಯಕ್ಷಮತೆಗೆ 3 ಥರ ಡಿವೈಡ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ 3 ಥರ. ನಾಯಕ ಅಂತ ಕರೀತಾರೆ, ಲೀಡರ್ ಕಂಟ್ರಿ. ನೋಡೋಣ ಮುಂದೆ ಕರ್ನಾಟಕ ಯಾವುದ್ರಲ್ಲಿ ಬರ್ಬೋದು ಅಂತ. 2ನೇದಾಗಿ ಚಾಲೆಂಜರ್ಸ್. 3ನೇದಾಗಿ ಆಸ್ಪೈರ್ಸ್ ಅಥವಾ ಆಕಾಂಕ್ಷಿಗಳು ಅಂತ ಏನು ಕರಿತೀವಿ. ಹಾಗಾದರೆ ಹೆಚ್ಚು ಅಭಿವೃದ್ಧಿಯನ್ನು ಸಾಧಿಸವೆ, ರಫ್ತುಗಳ ವಹಿವಾಟಲ್ಲಿ ಮುಂದುವರೆದೇವೆ ಅಂದರೆ ನಾಯಕ. 2ನೇ ಹಂತಗಳಲ್ಲಿದ್ದಾವೆ, ನಾವು ಸವಾಲುದಾರರು. ಇನ್ನು ಕೊನೆಯ ಸ್ಥಾನ ಅಂತ ಕರಿಬಾರ್ದು, ಈಗ ಪ್ರಯತ್ನ ಪಡಬೇಕು, ಅದನ್ನೇ ನಾವು 3ನೇ ಹಂತ, ನಾವು ಆಸ್ಪಿರಿಯರ್ಸ್ ಅಂತ ಕರಿತೀವಿ, ಆಕಾಂಕ್ಷಿಗಳು ಅಂತ ಕರಿತೀವಿ. ಇದುವರೆಗೆ ಹೇಳಿರೋದ್ರಲ್ಲಿ ನೀವು 3 ಪಾಯಿಂಟ್, ರಫ್ತು ಸಿದ್ಧತಾ ಸೂಚ್ಯಂಕ ಬಿಡುಗಡೆ ಮಾಡೋದು ನೀತಿ ಆಗ, ಮಾನದಂಡಗಳು 4, ಉದ್ಯಮಗಳ ಪ್ರವೇಶ ಅಥವಾ ಉದ್ಯಮಗಳ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಎಕೋಸಿಸ್ಟಮ್, 2ನೇದಾಗಿ ರಫ್ತುಗಳ ನೀತಿ ಇರ್ಬೋದು, 3ನೇದಾಗಿ ಮೂಲಸೌಕರ್ಯ, 4ನೇದಾಗಿ ಕಾರ್ಯಕ್ಷಮತೆ. ಮುಂದುವರೆದ ಭಾಗ 3 ಥರ ಡಿವೈಡ್ ಮಾಡಿದ್ದೀವಿ. ಅದು ಲೀಡರ್ಸ್ ಇರ್ಬೋದು, ನಾಯಕರಿರ್ಬೋದು, 2ನೇದಾಗಿ ಚಾಲೆಂಜಸ್ ಇರ್ಬೋದು, 3ನೇದಾಗಿ ಆಕಾಂಕ್ಷಿಗಳು ಅಂತ ಗುರುತಿಸ್ತೀವಿ. ಅದರಲ್ಲಿ ದೊಡ್ಡ ರಾಜ್ಯಗಳು ಮತ್ತು ಸಣ್ಣ ರಾಜ್ಯಗಳು ಅಂತ ಡಿವೈಡ್ ಮಾಡಿದ್ದಾರೆ. ಸಣ್ಣ ರಾಜ್ಯಗಳಿಗೆ ಚೂರು ಆ್ಯಡ್ ಮಾಡಿದ್ದಾರೆ ಈಶಾನ್ಯ ರಾಜ್ಯಗಳನ್ನು, ಇನ್ನೂ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದಾರೆ ಕೇಂದ್ರಾಡಳಿತ ಪ್ರದೇಶಗಳನ್ನು. ಹಾಗಾದರೆ ಆ ದೊಡ್ಡ ರಾಜ್ಯಗಳ ಪಟ್ಟಿಯಲ್ಲಿ 2024ರ ರಫ್ತು ಸಿದ್ಧತಾ ಸೂಚ್ಯಂಕದಲ್ಲಿ ಮೊದಲ ಸ್ಥಾನದಲ್ಲಿ ಬಂದಿರೋದು, ಕೊನೆಯ ಆವೃತ್ತಿಯಲ್ಲಿದ್ದ 2ನೇ ಸ್ಥಾನದಲ್ಲಿದ್ದಂಥ ತಮಿಳುನಾಡನ್ನು 2ನೇ ಸ್ಥಾನಕ್ಕೆ ಕಳಿಸಿ ಈಗ ಮೊದಲ ಸ್ಥಾನಕ್ಕೆ ಬಂದಿರೋದೇ ಮಹಾರಾಷ್ಟ್ರ.
ನನ್ನ ದೇಶದ ರಾಷ್ಟ್ರೀಯ ರಾಜಧಾನಿ, ಆಡಳಿತಾತ್ಮಕ ರಾಜಧಾನಿ ನವದೆಹಲಿ. ದೇಶದ ಒಂದು ವಾಣಿಜ್ಯ ರಾಜಧಾನಿ ಮುಂಬೈ. ಮಹಾರಾಷ್ಟ್ರ ರಫ್ತುಗಳ ವಹಿವಾಟಿನಲ್ಲಿ ಮೇ ಬಿ ಸಿದ್ಧತಾ ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಅಂತ ಬಂದಿದೆ. ಕೆಲವೊಂದು ಸರಿ ಪೇಪರ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ನೋಡಿದ್ದೀರಾ, ಸಿದ್ಧತಾ ಅಂತ ಪದ ಯೂಸ್ ಮಾಡಿಲ್ಲ, ಸನ್ನದ. ರಫ್ತು ಸನ್ನದ್ಧತೆ ಸೂಚ್ಯಂಕ, ರಫ್ತು ಸಿದ್ಧತಾ ಸೂಚ್ಯಂಕ. ಕನ್ನಡದಲ್ಲಿ ಬೇರೆ ಬೇರೆ ವರ್ಡ್ಸನ್ನು ಯೂಸ್ ಮಾಡಿರ್ಬೋದು. ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್. ಫಸ್ಟ್ ಪ್ಲೇಸಲ್ಲಿ ಬಂದಿರೋ ರಾಜ್ಯ ಮಹಾರಾಷ್ಟ್ರ. ಕಳೆದ ಆವೃತ್ತಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದು ಈಗ 2ನೇ ಸ್ಥಾನಕ್ಕೆ ಹೋಗೈತೆ ತಮಿಳುನಾಡು. ಇನ್ನು ಗುಜರಾತ್ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು. ಒಂದು ಮಿರಾಕಲ್ ಏನು ಅಂದರೆ ಸ್ವಲ್ಪ ಇಂಪ್ರೂವ್ಮೆಂಟನ್ನು ಪಡ್ಕೊಂಡಿರೋ 2 ರಾಜ್ಯಗಳು, ಅದು ಉತ್ತರ ಪ್ರದೇಶ ಮತ್ತು ಆಂಧ್ರ ಪ್ರದೇಶ. ಎಲ್ಲಿ ಸರ್ ಕರ್ನಾಟಕ ಕಾಣ್ತಿಲ್ವಲ್ಲ? ಮುಂದೆ ಅದು 6ನೇ ಸ್ಥಾನದಲ್ಲಿ ಇರೋದ್ರಿಂದ ಅದನ್ನು ಮುಂದಿನ ಅಂಶಗಳಲ್ಲಿ ಹೇಳ್ತಾ ಇದ್ದೀನಿ. ಟಾಪ್ 5ಅಲ್ಲಿರುವಂಥ ರಾಜ್ಯ ಯಾವುದು ಅಂದರೆ ಮೇ ಬಿ ಮಹಾರಾಷ್ಟ್ರ ಅಂತ ಕರಿತೀವಿ. ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ಜನಸಂಖ್ಯೆಯಲ್ಲಿ ಮೊದಲ ಸ್ಥಾನ ಅಂತ ಮಾತಾಡಿಲ್ಲ, ಏರಿಯಾಗಳಲ್ಲಿ ಭೌಗೋಳಿಕ ವಿಸ್ತೀರ್ಣದಲ್ಲಿ ಮೊದಲ ಸ್ಥಾನ ಮಾತಾಡಿಲ್ಲ. ರಫ್ತುಗಳ ವಹಿವಾಟಲ್ಲಿ, ರಫ್ತುಗಳ ಸನ್ನದ್ಧತೆಯಲ್ಲಿ ಮೊದಲ ಸ್ಥಾನ ಮಹಾರಾಷ್ಟ್ರ ದೊಡ್ಡ ರಾಜ್ಯಗಳ ಪಟ್ಟಿಯಲ್ಲಿ. ಅದೇ ಸಣ್ಣ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳನ್ನ ತಗೊಳ್ಳೋದಾದರೆ ಉತ್ತರಾಖಂಡ. ನಾನು ಮುಂದಿನ ವಿಡಿಯೋದಲ್ಲಿ ರಾಜ್ಯಗಳ ವಿಶೇಷಗಳೇನು, ಜಿಲ್ಲೆಗಳ ವಿಶೇಷಗಳೇನು, ರಾಷ್ಟ್ರಗಳ ವಿಶೇಷಗಳೇನು ಮುಂದಿನ ನಮ್ಮ ವಿಜಯಭವ 2.1 ಯೂಟ್ಯೂಬ್ ಚಾನಲಲ್ಲಿ ಹೇಳೋಣ. ಕಳೆದ ಡಿಸೆಂಬರ್ನಲ್ಲಿ ನೀವು ನೋಡೋದಾದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಎಲ್ಲ ಅಂಕಿಅಂಶಗಳನ್ನು ರಾಜ್ಯವಾರು ವಿಶೇಷ, ಜಿಲ್ಲಾವಾರು ವಿಶೇಷ, ವಿಶೇಷ ಮಾಹಿತಿ ಅಂತ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಗಮನದಲ್ಲಿಟ್ಕೊಂಡು ಕೊಟ್ಟಿರೋದನ್ನು ಕಾಣ್ತೀವಿ. ಅದನ್ನು ವಿಡಿಯೋದ ಮೂಲಕ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದಕ್ಕೆ ನಾವು ಪ್ರಯತ್ನವನ್ನು ಪಡೋಣ. ಅದು ನಮ್ಮ ಆಯುಕ್ತರು ಮತ್ತು ನಿರ್ದೇಶಕರ ಸಲಹೆ ಕೂಡ ಆಗಿದೆ. ಜೊತೆಗೆ ಅವರ ಮಾರ್ಗದರ್ಶನದ ಮೇರೆಗೆ ಮುಂದಿನ ವಿಡಿಯೋಗಳಲ್ಲಿ ಆ ಎಲ್ಲ ಅಂಶಗಳನ್ನು ಹೇಳೋದಕ್ಕೆ ಪ್ರಯತ್ನ ಪಡೋಣ. ಒಂದು ಅಡ್ವರ್ಟೈಸ್ಮೆಂಟ್. ಫಸ್ಟ್ ಪಾಯಿಂಟು ಇಲ್ಲಿ ಹೇಳೋದಾದರೆ ಲಾರ್ಜೆಸ್ಟ್ ಸ್ಟೇಟಲ್ಲಿ ಮಹಾರಾಷ್ಟ್ರ, ಸ್ಮಾಲ್ ಸ್ಟೇಟಲ್ಲಿ ಹೇಳೋದಾದರೆ ಉತ್ತರಾಖಂಡ. ಇನ್ನು ನೀವು ಜಮ್ಮು ಕಾಶ್ಮೀರ, ನಾಗಾಲ್ಯಾಂಡ್ ಅವೆಲ್ಲವೂ ಬೇಡ, ಟಾಪ್ 5 ಅಂತ ಕೊಟ್ಟಿದ್ದೀವಿ. ಫಸ್ಟ್ ಪ್ಲೇಸಲ್ಲಿ ಯಾವುದು ಅಂತ ನೋಡ್ಕೋಬೇಕು. ಮೇ ಬಿ ಯಾಕೆ ತಮಿಳ್ನಾಡು ಬಗ್ಗೆ ಹೇಳಿದೆ ಅಂದರೆ ತಮಿಳ್ನಾಡು ಲಾಸ್ಟ್ ಆವೃತ್ತಿಯಲ್ಲಿ ಫಸ್ಟಲ್ಲಿತ್ತು, ಈಗ ಸೆಕೆಂಡ್ ಪ್ಲೇಸ್ಗೆ ಹೋಗೈತೆ. ಹಾಗಾದರೆ ಇಲ್ಲಿ ಅದನ್ನೇ ಕೊಟ್ಟೈತೆ. ಅದರಲ್ಲಿ ಪ್ರಮುಖವಾದ ಬದಲಾವಣೆ ಏನು ಅಂತ ಮುಂದುವರೆದ ಭಾಗ ಇಲ್ಲಿ 3 ಅಂಶಗಳನ್ನ ಈಗ ಆಲ್ರೆಡಿ ಸೂಚ್ಯಂಕದಲ್ಲಿ 3 ಅಂತ ಹೇಳಿದೆ. ಒಂದನೇದು ಲೀಡರ್ಸ್ ಅಂತ ಕರಿತೀವಿ, ಚಾಲೆಂಜರ್ಸ್ ಅಂತ ಕರಿತೀವಿ, ಅಥವಾ 3ನೇದು ಆಕಾಂಕ್ಷಿಗಳು ಅಂತ. ಒಂದು ಉದಾಹರಣೆ, ಅದು ಮಹಾರಾಷ್ಟ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು. ನನಗೆ 2 ಅಲ್ಲ, ನನ್ನ ರಾಜ್ಯ ಕರ್ನಾಟಕ. ರಫ್ತು ಸಿದ್ಧತಾ ಸೂಚ್ಯಂಕ ಬಿಡುಗಡೆ ಮಾಡೋದು ನೀತಿ ಆಯೋಗ. ಅದರ 3 ವರ್ಗೀಕರಣದಲ್ಲಿ ಕರ್ನಾಟಕದ ಸ್ಥಾನ ನಾಯಕ ಸ್ಥಾನ, ಅಥವಾ 2ನೇದಾಗಿ ಬರೋ ಸವಾಲುದಾರರ ಸ್ಥಾನ, 3ನೇದಾಗಿ ಆಕಾಂಕ್ಷಿಗಳ ಸ್ಥಾನ, 4ನೇದು ಯಾವುದೂ ಅಲ್ಲ. ಸಿಂಪಲ್ ಪ್ರಶ್ನೆ. ಕರ್ನಾಟಕ ರಾಜ್ಯವು ಕೂಡ ಯಾವುದರಲ್ಲಿದೆ? ಲೀಡರ್ಸ್ ಸ್ಟೇಟಲ್ಲಿ ಇರೋದನ್ನು ಕಾಣ್ತಿದ್ದೀವಿ. ಅದರಲ್ಲಿ ಮೊದಲ ಸ್ಥಾನ. 2ನೇದಾಗಿ ಉತ್ತಮ ಅಡಿಪಾಯವನ್ನು ಹಾಕಿದ್ದಾರೆ, ಬಟ್ ಇನ್ನೂ ಅಷ್ಟು ಅಭಿವೃದ್ಧಿ ಆಗಿಲ್ಲ. ಆಲ್ರೆಡಿ ರಫ್ತಿಗೆ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಕರ್ನಾಟಕ. ಯಾಕೆ ಅದಕ್ಕೆ ಬಂದಿದೆ ಅಂತ ಹೇಳೋಣ. IT, BT, ಎಲೆಕ್ಟ್ರಾನಿಕ್ಸ್, ಹಾರ್ಡ್ವೇರ್, ಸಾಫ್ಟ್ವೇರಲ್ಲಿ ಹೆಚ್ಚು ಮುಂಚೂಣಿಯಲ್ಲಿರೋ ರಾಜ್ಯವೇ ನನ್ನ ರಾಜ್ಯ ಕರ್ನಾಟಕ. 3ನೇದಾಗಿ ಆಕಾಂಕ್ಷಿಗಳು ಅಂತ. ಇನ್ನು ಬಿಹಾರ ಇರ್ಬೋದು, ಒಡಿಶಾ ಇರ್ಬೋದು, ಜಾರ್ಖಂಡ್ ಇರ್ಬೋದು. ಈ ಥರದ ರಾಜ್ಯಗಳು ಇನ್ನು ಸಾಕಷ್ಟು ಆರಂಭಿಕ ಹಂತದಲ್ಲಿದ್ದೇವೆ ರಫ್ತುಗಳ ವಹಿವಾಟಿನಲ್ಲಿ. ರಫ್ತು ಸಿದ್ಧತಾ ಸೂಚ್ಯಂಕ 3 ಥರ. ನಾಯಕ ಸ್ಥಾನ, 2ನೇದಾಗಿ ನಾವು ಚಾಲೆಂಜರ್ ಸವಾಲುದಾರರು ಅಂತ ಕರಿತೀವಿ, 3ನೇದಾಗಿ ಹೇಳೋದೆ ಆಸ್ಪಿರರ್ಸ್. ಬಟ್ ಅದರಲ್ಲಿ ಒಂದು ಕರ್ನಾಟಕ ಯಾವುದರಲ್ಲಿದೆ ಅನ್ನೋದು ಇಂಪಾರ್ಟೆಂಟು. ಲೀಡರ್ಸ್ ಮೊದಲ ವರ್ಗೀಕರಣದಲ್ಲಿ ಕಾಣ್ತೀವಿ. ಹಾಗಾದರೆ ಮುಂದುವರೆದ ಭಾಗ ಚಾಲೆಂಜಸ್ ಯಾವುದಾಗಾದರೆ ಲೀಡರ್ಸ್ ಆದರೆ ಸವಾಲುದಾರರು ಯಾವುವು ಅಂತ ಬಂದಾಗ ಮತ್ತೆ ಇಲ್ಲಿ ದೊಡ್ಡ ರಾಜ್ಯಗಳು ಅಂತ ಕಂಡಿದ್ದೀವಿ. ಅದು ಮಧ್ಯಪ್ರದೇಶ ಆಗಿರ್ಬೋದು, ಕೇರಳ ಸಾಕ್ಷರತೆಯಲ್ಲಿ ಮುಂಚೂಣಿಯಲ್ಲಿರ್ಬೋದು. ಇತ್ತೀಚೆಗೆ ಪೇಪರ್ಲೆಸ್ ಜುಡಿಷಿಯಲ್ ಸಿಸ್ಟಮನ್ನು ತರ್ತಾ ಇರ್ಬೋದು. ಇತ್ತೀಚೆಗೆ ತೀವ್ರ ಕಡು ಬಡತನದಿಂದ ಮುಕ್ತವಾಗಿರೋ ರಾಜ್ಯ ಇರ್ಬೋದು. ಬಟ್ ರಫ್ತುಗಳ ವಹಿವಾಟಿನಲ್ಲ. ಎಷ್ಟೋ ಸಲ ಕತ್ತೀವಿ ಸ್ಪೈಸು, ದೇವರ ಸ್ವಂತ ನಾಡು, ಸಾಂಬಾರು ಪದಾರ್ಥಗಳಿಗೆ ಹೆಚ್ಚು ಫೇಮಸ್ ಆಗಿರ್ಬೋದು ಅಂತ. ಆದರೆ ಬೇರೆ ಒಂದೇ ಮಾನದಂಡ ತಗೊಂಡಿಲ್ಲ. ರಫ್ತುಗಳ ಕಾರ್ಯಕ್ಷಮತೆ, ಮೂಲಸೌಕರ್ಯ, ಉದ್ಯಮಗಳ ಪರಿಸರ ಎಲ್ಲ ಮಾನದಂಡಗಳನ್ನ ತಗೊಂಡಿರೋದ್ರಿಂದ ನೋಡಿ ಕೇರಳ ಚಾಲೆಂಜರ್ ಸ್ಟೇಟಲ್ಲಿದೆ. ದೊಡ್ಡ ರಾಜ್ಯಗಳಲ್ಲಿ ಆಸ್ಪಿರರ್ಸಲ್ಲಿ ಒಡಿಶಾ ಇರ್ಬೋದು, ಬಿಹಾರ ಇರ್ಬೋದು, ಜಾರ್ಖಂಡು ಅಲ್ಲಿ ಹೇಳಿರೋ ಅಂಶವನ್ನು ಕೊಟ್ಟಿದ್ದೀವಿ. ಇನ್ನು ಸಣ್ಣ ರಾಜ್ಯಗಳು ಹೇಳೋದಕ್ಕೆ ಆಡಳಿತಾತ್ಮಕ ರಾಜಧಾನಿ ದೆಹಲಿ, ಆದರೆ ಯಾವುದರಲ್ಲಿದ್ದೀವಿ? ಚಾಲೆಂಜರ್ಸಲ್ಲಿ ಕಾಣ್ತೀವಿ. ಇನ್ನು ಸಣ್ಣ ಪುಟ್ಟ ಕೇಂದ್ರಾಡಳಿತ ಪ್ರದೇಶಗಳು ಅಂತ ಏನು ಗುರುತಿಸ್ತೀವಿ, ಅದು ಕೂಡ ಆಸ್ಪಿರಿಯರ್ಸಲ್ಲಿ ಇರೋದನ್ನು ನಾವು ಕಾಣ್ತೀವಿ. ಇನ್ನು ಮುಂದುವರೆದ ಭಾಗ ನಮ್ಮ ಹರಿಯಾಣ ರಾಜ್ಯ. ಯಾಕೆ ಅದು ಹರಿಯಾಣ ರಾಜ್ಯ ಅಂದರೆ 10ನೇ ಸ್ಥಾನಕ್ಕೆ ಕುಸ್ತಿರೋದನ್ನು ಕಾಣ್ತೀವಿ. ಮೊದಲ ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ 6ನೇ ಸ್ಥಾನದಲ್ಲಿರ್ಬೋದು, ಹರಿಯಾಣ ಇನ್ನು ದೆಹಲಿಯಲ್ಲಿ ಕುಸ್ತಿರೋದನ್ನು ಕಾಣ್ತೀವಿ. ಇನ್ನು ಬೇರೆ ರಾಜ್ಯಗಳಿಗೆ ಒಂದು ಸಲಹೆಯನ್ನು ಕೊಟ್ಟಿದೆ. ಹೇಗೆ GI ಅಂತ ಆಲ್ರೆಡಿ ಮೆನ್ಷನ್ ಮಾಡಿದೆ. ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗಡನ್ನು ಹೊಂದಿರೋ ಉತ್ಪನ್ನಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟಾಗ ಮಾತ್ರ ರಾಜ್ಯ, ಅದು ದೊಡ್ಡ ರಾಜ್ಯ ಆಗಿರ್ಬೋದು, ಸಣ್ಣ ರಾಜ್ಯ ಆಗಿರ್ಬೋದು, ಕೇಂದ್ರಾಡಳಿತ ಪ್ರದೇಶಗಳಾಗಿರ್ಬೋದು, ಆ ಜಿಲ್ಲಾಗಳ ಹಂತಗಳಲ್ಲಿ ರಫ್ತುಗಳ ಹಬ್ಬಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಈ ಸೂಚ್ಯಂಕದಲ್ಲಿ ಬರುವಂಥ ಒಂದು ಪ್ರಮುಖವಾದ ಸಲಹೆ ಅಂತ ಕರಿತೀವಿ. ತುಂಬ 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 ಇಂಪಾರ್ಟೆಂಟ್. ನನ್ನ ರಾಜ್ಯ
ರಫ್ತು ಸಿದ್ಧತಾ ಸೂಚ್ಯಂಕ ರಫ್ತು ಸನ್ನದ್ಧ ಸೂಚ್ಯಂಕದಲ್ಲಿ ಯಾವ ಸ್ಥಾನದಲ್ಲಿ ಇದೆ ಅನ್ನೋದನ್ನು 6ನೇ ಸ್ಥಾನದಲ್ಲಿದೆ. ಎಷ್ಟೋ ಸರಿ 2011ರ ಜನಗಣತಿಯ ಅಂತಿಮ ಅಂಕಿಅಂಶವನ್ನು ನೋಡಿದಾಗ ಕರ್ನಾಟಕ ರಾಜ್ಯ ಭೌಗೋಳಿಕ ವಿಸ್ತೀರ್ಣದಲ್ಲೂ ಕೂಡ 6ನೇ ಸ್ಥಾನದಲ್ಲಿತ್ತು. ಸರ್, ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು 6. ಹಾಗಾದರೆ ರಫ್ತು ಸಿದ್ಧತಾ ಸೂಚ್ಯಂಕದಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು ಅಂದರೆ 6ನೇ ಸ್ಥಾನ. ಮೇ ಬಿ ವ್ಯಾಲ್ಯೂ ಕೊಟ್ಟಿದ್ದೀವಿ 60% ಆ ಥರ ಎಲ್ಲ ಇಂಪಾರ್ಟೆಂಟ್ ಅಲ್ಲ, 6ನೇ ಸ್ಥಾನ. ಬಟ್ ಇಂಪಾರ್ಟೆಂಟ್ ಯಾವ ವರ್ಗೀಕರಣದಲ್ಲಿ ಇದ್ದೀವಿ ಅನ್ನೋದು ಇಂಪಾರ್ಟೆಂಟು. ಲೀಡರ್ಸಾ, ಚಾಲೆಂಜರ್ಸಾ ಅಥವಾ ಆಸ್ಪಿರರ್ಸಾ, ಆಕಾಂಕ್ಷಿಗಳ ಅಂತ ಬಂದರೆ ಅದು ಲೀಡರ್ಸ್ ಅಂತ ಕರಿತೀವಿ. ಮೇ ಬಿ ಕಳೆದ ಇದರಲ್ಲಿ ನಾವು ನೋಡಿದ್ರೆ 3ನೇ ಸ್ಥಾನದಲ್ಲಿತ್ತು, ಈಗ 6ನೇ ಸ್ಥಾನಕ್ಕೆ ಜಂಪ್ ಆಗೈತಿ. ಹಾಗಾದರೆ 3ರಿಂದ 6ಕ್ಕೆ ಹೋಗೈತೆ ಅಂದರೆ ಹೈಕ್ ಆಗಿದೆ ಅಂತ ಅಲ್ಲ, 3ರಿಂದ 6ಕ್ಕೆ ಕುಸಿದಿದೆ, 3ರಿಂದ 6ನೇ ರ್ಯಾಂಕಿಗೆ ಕುಸಿದಿದೆ. ಆದರೂ ಕೂಡ ನಾವು ಲೀಡರ್ಸಲ್ಲೇ ಇದ್ದೀವಿ. ಹಾಗಾದರೆ 2022ರಲ್ಲಿ ಬಿಡುಗಡೆ ಮಾಡಿದ ಅಂದಿನ ವರದಿಯ ಪ್ರಕಾರ ಕರ್ನಾಟಕ 3ನೇ ಸ್ಥಾನದಲ್ಲಿತ್ತು, ಈಗ 6ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ ಫಸ್ಟ್ ಪ್ಲೇಸು. ಆದರೆ ಇದರಲ್ಲಿ ಸಣ್ಣ ರಾಜ್ಯಗಳ ಪಟ್ಟಿಯಲ್ಲಿ ಬಂದರೆ ಉತ್ತರಾಖಂಡ. ಕರ್ನಾಟಕದ ಸ್ಥಾನ ಎಷ್ಟು ಅಂದರೆ 6ನೇ ಸ್ಥಾನ. ಮೇ ಬಿ ಇಷ್ಟು ಅಂಶಗಳು, ಮಾನದಂಡಗಳೆಷ್ಟು ಅಂದರೆ 4. ಇನ್ನು ಮುಂದುವರೆದ ಭಾಗ ಕರ್ನಾಟಕ 3ನೇ ಸ್ಥಾನದಲ್ಲಿದ್ದು 6ನೇ ಸ್ಥಾನಕ್ಕೆ ಹೋಗಿದ್ರು ಕೂಡ ಕರ್ನಾಟಕದಲ್ಲಿ ಹಲವಾರು ಸ್ಟ್ರೆಂತನ್ನು ಸೂಚ್ಯಂಕ ಐಡೆಂಟಿಫೈ ಮಾಡಿದೆ. ಹಾಗಾದರೆ 1ನೇ ಯಾವುದರಲ್ಲಿ ಅಂದರೆ ಎಲೆಕ್ಟ್ರಾನಿಕ್ಸು, ಸಾಫ್ಟ್ವೇರು, IT/BT. ಬೆಂಗಳೂರು ಸಿಲಿಕಾನ್ ಸಿಟಿ, ಭಾರತದ ಸಿಲಿಕಾನ್ ಸಿಟಿ ಅಂತ ಯಾವ ನಗರವನ್ನು ಕರೆಯಲಾಗುವುದು? ಸುಮಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಆಲ್ರೆಡಿ ಕೇಳಿದ್ದಾರೆ. ಹಾಗಾದರೆ ಬೆಂಗಳೂರು ಮೇ ಬಿ ಹಾರ್ಡ್ವೇರು, ಸಾಫ್ಟ್ವೇರು, IT/BT ಬೂಸ್ಟಪ್ ಹಬ್ ಅಂತ ಕರೆಯೋದು, IT ಹಬ್ ಅಂತ ಕರೆಯೋದೆ ಯಾವುದನ್ನು? ಬೆಂಗಳೂರು. ಸ್ಟಾರ್ಟಪ್ ಕ್ಯಾಪಿಟಲ್ ಅಂತ ಕರಿತೀವಿ. MSMEಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು. ಸುಮಾರು ರಫ್ತು ವಹಿವಾಟಿಗೆ ಕೊಡುಗೆಯನ್ನು ಕೊಡ್ತಾ ಇರುವಂಥ ನಗರ ಅದು ಬೆಂಗಳೂರು ನಗರ. ಮೇ ಬಿ ನಮ್ಮ ಸ್ಟ್ರೆಂತು ಅಷ್ಟೇ ಅಲ್ಲ, ಇನ್ನೂ ಒಂದು ಹೇಳ್ತೀವಿ, IT/BT ಜೊತೆಗೆ ಯಾವುದನ್ನು ಸಾಫ್ಟ್ವೇರ್ ಇದರಲ್ಲೂ ಕೂಡ ರಫ್ತುಯಲ್ಲಿ ಮುಂಚೂಣಿ. ಹಳೇ ಇದರಲ್ಲಿ ನಾವು ನೋಡಿದಾಗ ಹಳೆದು ಅಂದರೆ ಸಾಂಪ್ರದಾಯಿಕವಾಗಿ VTPC ಅಂತ ಒಂದು ಸಂಸ್ಥೆ ಇದೆ, ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ ಅಂತ. ಕರ್ನಾಟಕ ರಾಜ್ಯದ ರಫ್ತುಗಳ ವಹಿವಾಟಿನ ಮಾಹಿತಿಯನ್ನು ಕೊಡೋ ಸಂಸ್ಥೆ. ನಮ್ಮ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯಲ್ಲಿ ಓದಿರ್ತೀವಿ. ಆ VTPC ಬಿಡುಗಡೆ ಮಾಡಿದ ಪ್ರಕಾರ ಸಾಂಪ್ರದಾಯಿಕವಾಗಿ ಕಾಫಿ, ಮಸಾಲೆ ಪದಾರ್ಥಗಳು ಅಥವಾ ಸಾಂಬಾರು ಪದಾರ್ಥಗಳನ್ನ ರಫ್ತು ಮಾಡುತ್ತಿದ್ದು ಇವತ್ತು IT/BTಗೆ ಬಂದಿದ್ದೀವಿ. ಸಾಫ್ಟ್ವೇರಲ್ಲಿ ಸಾಕಷ್ಟು ಮುಂಚೂಣಿಯಲ್ಲಿರೋ ರಾಜ್ಯ, ಅದು ನನ್ನ ರಾಜ್ಯದ ಸ್ಟ್ರೆಂತ್ ಅಂತ. ಅದೇ ರೀತಿ ಒಂಚೂರು ಚಾಲೆಂಜಸ್ ಐತೆ. ಈ ಡೌಟು 3ರಿಂದ 6ನೇ ಸ್ಥಾನಕ್ಕೆ ಯಾಕೆ ಹೋಯಿತು ಅಂದರೆ ಒಂದೇ ರೀಸನ್, ಆಪರೇಷನಲ್ ಕಾಸ್ಟ್. ಅದಕ್ಕೆ ಹೇಳಿದರೆ ಬೆಂಗಳೂರು ಅಂತ ಒಂದು ನಗರಗಳಲ್ಲಿ ಇತ್ತೀಚಿನ ಒಂದು ಪ್ರಚಲಿತ ಘಟನೆ ಓದಿರ್ಬೋದು, ಮಹಿಳಾ ಕಾರ್ಮಿಕರಿಗೆ ಹೆಚ್ಚು ಸುರಕ್ಷತೆಯನ್ನು ಹೊಂದಿರುವಂಥ ನಗರ ಬೆಂಗಳೂರು. ಆದರೆ ಆಪರೇಷನಲ್ ಕಾಸ್ಟ್, ಯಾವಾಗ ಆಪರೇಷನಲ್ ಕಾಸ್ಟ್ ಜಾಸ್ತಿ ಆಯಿತೋ, ರಫ್ತುಗಳ ಉತ್ಪಾದನಾ ವೆಚ್ಚ ಜಾಸ್ತಿ ಆಯಿತೋ, ಆಟೋಮೆಟಿಕಲಿ ರಫ್ತುಗಳ ಸೂಚ್ಯಂಕದಲ್ಲಿ ಕರ್ನಾಟಕದ ಸ್ಥಾನ ಸ್ವಲ್ಪ ಕುಸಿಯೋದಕ್ಕೆ ಕಾರಣ ಆಯಿತು. ಆಪರೇಷನಲ್ ಕಾಸ್ಟು ಬೆಂಗಳೂರು ನಗರಗಳಲ್ಲಿ ರಿಯಲ್ ಎಸ್ಟೇಟ್ ದರಗಳು ಜಾಸ್ತಿ ಆಗಿರೋದು, ಎಂತೆಂಥ ಅಂಕಿಅಂಶಗಳು, ವಿದ್ಯುತ್ ದರಗಳು, ಎಲೆಕ್ಟ್ರಿಸಿಟಿ ಚಾರ್ಜಸ್ ಜಾಸ್ತಿ ಆಗಿರೋದನ್ನು ಕಾಣ್ತೀವಿ. ಇದು ದೇಶದ ರಫ್ತುಗಳ ಸನ್ನದ್ಧತೆಯ ಮೇಲೆ ನೆಗೆಟಿವ್ ಎಫೆಕ್ಟನ್ನು ಆಗಿರೋದನ್ನು ಕಾಣ್ತೀವಿ. ಒಂದು ಸವಾಲು. ಇದಕ್ಕೆ ಪೂರಕವಾಗಿ ಬರೀ ಬೆಂಗಳೂರು, ಕರ್ನಾಟಕ ಅಂದರೆ ಬರೀ ಬೆಂಗಳೂರು ಒಂದೇ ಅಲ್ಲ, ಹಲವಾರು ಜಿಲ್ಲೆಗಳನ್ನು ಹೊಂದಿದೆ, ಹಲವಾರು ತಾಲೂಕುಗಳಿದ್ದಾವೆ, ಹಲವಾರು ನಗರ ಪ್ರದೇಶಗಳಿದ್ದಾವೆ ಬಿಯಾಂಡ್ ಬೆಂಗಳೂರು. ಕರ್ನಾಟಕ ರಾಜ್ಯ ಸರ್ಕಾರ ಏನು ಕಡಿಮೆ ಇಲ್ಲ. ನಾವು ಆಲ್ರೆಡಿ ಒಂದು ಕಾನ್ಸೆಪ್ಟ್ ತಂದಿದ್ದೀವಿ, ಬಿಯಾಂಡ್ ಬೆಂಗಳೂರು. ಬೆಂಗಳೂರಿನ ಆಚೆಗೆ, ಬೆಂಗಳೂರನ್ನು ಹೊರತುಪಡಿಸಿ ಉಳಿದ ನಗರಗಳ ಕಡೆಗೂ ಈ ರೀತಿ ಒಂದು ದೇಶದ ರಫ್ತು ವಹಿವಾಟಿಗೆ ಹೆಚ್ಚು ಕೊಡುಗೆ ಕೊಡೋದಕ್ಕೆ, ನನ್ನ ರಾಜ್ಯದಿಂದ ಆಗುವಷ್ಟು ಕೊಡುಗೆಯನ್ನು ಕೊಡೋದಕ್ಕೆ ಬಿಯಾಂಡ್ ಬೆಂಗಳೂರು, ಅದು ಬೆಂಗಳೂರು ಮೈಸೂರು ಬಿಟ್ಟು ಹಲವಾರು ನಗರಗಳಿಗೂ ಏನು ಅದು ವಿಸ್ತರಣೆಗೊಳ್ಳಬೇಕು ಅನ್ನೋದನ್ನು ನೀತಿಯಾಗಿ ಐಡೆಂಟಿಫೈ ಮಾಡೋದನ್ನು ಕಾಣ್ತೀವಿ. ನನ್ನ ರಾಜ್ಯ ಸರ್ಕಾರ, ಅದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈಗ ಆಲ್ರೆಡಿ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಮಾಡೋದಕ್ಕೆ ಗೋವಿಂದರಾವ್ ಕಮಿಟಿಯನ್ನು ಅಪಾಯಿಂಟ್ ಮಾಡಿರೋದನ್ನು ಕಾಣ್ತೀವಿ. ಬೆಂಗಳೂರಿನ ಹೊರತುಪಡಿಸಿ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಕಡೆ ಹೆಚ್ಚು ಆದ್ಯತೆಯನ್ನು ಕೊಡೋದಕ್ಕೆ ಐಡೆಂಟಿಫೈ ಮಾಡವ್ರೆ. ಬಟ್ ಸೂಚ್ಯಂಕದ ಪ್ರಕಾರ ಒಂದು ಸಲಹೆ ಕೊಟ್ಟಿದ್ದಾರೆ, ಪ್ರಾದೇಶಿಕ ಅಸಮತೋಲನ ನಿವಾರಣೆ ಮಾಡಿ ಬೆಂಗಳೂರಿನ ಆಚೆಗೆ, ಮೀನ್ಸ್ ಬಿಯಾಂಡ್ ಬೆಂಗಳೂರು ಅಂತ ಕರಿತೀವಿ, ಆ ಬೆಂಗಳೂರಿನ ಆಚೆಗೆ ಅಭಿವೃದ್ಧಿಯನ್ನು ಪಡಿಸಿ ಅಂತ. ಇನ್ನೊಂದು ಅಂಶವನ್ನು ತಗೊಂಡಿದ್ದೀವಿ. ಇದೇ ಸೂಚ್ಯಂಕ ಮೇ ಬಿ ಇದು ಮೊದಲ ಬಾರಿ ಅಲ್ಲ. ನೀತಿ ಆಯೋಗ 2015 ಜನವರಿ 1ರಂದು ಬಂದಿರ್ಬೋದು. ಬಟ್ ಸೂಚ್ಯಂಕ ಬಿಡುಗಡೆ ಮಾಡಿದ್ದು, ರಫ್ತು ಸಿದ್ಧತಾ ಸೂಚ್ಯಂಕ ಬಿಡುಗಡೆ ಮಾಡಿದ್ದು 2020ರ ಆಗಸ್ಟಲ್ಲಿ ಫಸ್ಟ್ ಆವೃತ್ತಿ. ಸರ್, ಇದು ಕೇಳ್ತಾರಾ? ಒಂದು ಸಾಮಾನ್ಯ ಜ್ಞಾನ ಗೊತ್ತಿರಲಿ, ಫಸ್ಟ್ ಎಡಿಷನ್ ರಿಪೋರ್ಟ್ ರಿಲೀಸ್ ಆಗಿದ್ದು 2020ಯಲ್ಲೇ. ಆಗ ಫಸ್ಟ್ ಪ್ಲೇಸಲ್ಲಿದ್ದ ರಾಜ್ಯ ಗುಜರಾತ್. ಮೇ ಬಿ ಫಸ್ಟು ಗುಜರಾತು. ಈಗ ರೀಸೆಂಟ್ ರಿಪೋರ್ಟ್ ಪ್ರಕಾರ 4ನೇ ಸ್ಥಾನದಲ್ಲಿ ಬಂದಾಗ ಮಹಾರಾಷ್ಟ್ರ. ಹಾಗಾದರೆ 2ನೇದಾಗಿ ಬಂದಾಗ ಗುಜರಾತು. ಬಟ್ 3ನೇ ಆವೃತ್ತಿಯಲ್ಲಿ ಬಂದಾಗ ತಮಿಳ್ನಾಡು. ಈಗ ತಮಿಳ್ನಾಡು ಸೆಕೆಂಡ್ ಪ್ಲೇಸ್ಗೆ ಹೋಗೈತೆ. ಮೇ ಬಿ 4 ವರ್ಷ, ಮೇ ಬಿ 2020, 2022, 2023, 24ರ ಡೇಟಾ 26ರಲ್ಲಿ ಬಿಡುಗಡೆ ಮಾಡಿದ ಪ್ರಕಾರ ಮಹಾರಾಷ್ಟ್ರ ಫಸ್ಟ್ ಪ್ಲೇಸಲ್ಲಿ ಬಂದೈತೆ. ಅಷ್ಟೇ ಅಲ್ಲ, ಇನ್ನೊಂದು ಹೈಯೆಸ್ಟ್ ವೇಟೇಜ್ ಕೊಟ್ಟಿರೋದೆ ಬಿಸ್ನೆಸ್ ಎಕೋಸಿಸ್ಟಮ್ ಅಂತ. ಇನ್ನು ಮೊದಲ 3 ಸ್ಥಾನದಲ್ಲಿ ಏನು ಅಂತ ಬೇಡ, ಫಸ್ಟ್ 2ರಲ್ಲಿ ಗುಜರಾತು, ಆಮೇಲೆ ತಮಿಳ್ನಾಡು,
ಲಾಸ್ಟ್ ಈಗ ಬಂದಿರೋ ಪ್ರಕಾರ ಯಾವುದನ್ನು ಕಾಣ್ತೀವಿ, ಮಹಾರಾಷ್ಟ್ರ. ತಮಿಳ್ನಾಡು ಎಲ್ಲಿಗೆ ಹೋಗಿದೆ ಹಾಗಾದರೆ, ಸೆಕೆಂಡ್ ಪ್ಲೇಸ್ಗೆ ಹೋಗೈತೆ. ಕರ್ನಾಟಕದ ಸ್ಥಾನ ಎಷ್ಟು ಅಂದರೆ ಅದು 6ನೇ ಸ್ಥಾನ. ಇನ್ನೊಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟೈತೆ, ಅದು ನೀತಿ ಆಯೋಗದ ಬಗ್ಗೆ. ಸ್ಪರ್ಧಾರ್ಥಿಗಳು ಮತ್ತು ನಮ್ಮ ಏನು ಪದವಿಯನ್ನು ಓದ್ತಾ ಇರೋ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ಪದವಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಸ್ಪರ್ಧಾರ್ಥಿಗಳು ಏನಿದ್ದೀವಿ, ಯಾವುದೇ ಒಂದು ಸೂಚ್ಯಂಕ ಬಂದಾಗ ಸೂಚ್ಯಂಕ ಬಿಡುಗಡೆ ಮಾಡೋ ಸಂಸ್ಥೆಯ ಬಗ್ಗೆ ಸಂಕ್ಷಿಪ್ತ ಅಂಶವನ್ನು ನೀವು ನೋಡ್ಬೋದು. ನೀವು ಸುಮಾರು ಸರಿ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳೋ ಅಥವಾ ಬೇರೆ ಬೇರೆ ಟೆಲಿಗ್ರಾಮ್ ಗ್ರೂಪ್ಗಳಲ್ಲೋ ಬೇರೆ ಬೇರೆ ಒಂದು ಮ್ಯಾಗಝೈನ್ಸ್ಗಳಲ್ಲೋ ಜನರಲ್ ನಾಲೆಡ್ಜ್ ಬುಕ್ಸ್ಗಳೆಲ್ಲ ಓದಿರ್ತೀವಿ. ಸಂಸ್ಥೆಯ ಜೊತೆಗೆ ಒಂದು ಸಂಸ್ಥೆ ಬಿಡುಗಡೆ ಮಾಡಿದ ವರದಿ ಅಥವಾ ವರದಿ ಸಂಸ್ಥೆಯನ್ನು ಓದ್ತೀವಿ. ಉದಾಹರಣೆ HDA ಬಂದಾಗ UNDP ಬಗ್ಗೆ ನಾನು ಓದ್ತೀನಿ. ವಿಶ್ವ ಆರೋಗ್ಯ ವರದಿ ಬಂದಾಗ WHO ಬಗ್ಗೆ ಓದ್ತೀನಿ. ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ ಬಂದಾಗ ನೀತಿ ಆಯೋಗದ ಬಗ್ಗೆ ಓದ್ತೀನಿ. ಈಗ ಆಲ್ರೆಡಿ ಅಂಶವನ್ನು ಹೇಳಿದ್ದೀನಿ. 65 ವರ್ಷಗಳ ಹಳೆಯ ಸಂಸ್ಥೆ ಯೋಜನಾ ಆಯೋಗಕ್ಕೆ ಬದಲಾಗಿ 2015 ಬಂದದ್ದು, ಜನವರಿ 1 ಬಂದಿದ್ದು ನೀತಿ ಆಯೋಗ. ಕಾರಣ ಇತ್ತೀಚೆಗೆ 2026 ಜನವರಿ 1 ತನ್ನ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಿಕೊಂಡ ಹಲವಾರು ಸಂಸ್ಥೆಗಳಲ್ಲಿ DRDO ಇರ್ಬೋದು, WTO ಇರ್ಬೋದು, ಅದ್ರ ಜೊತೆಗೆ ನಮ್ಮ ನೀತಿ ಆಯೋಗ. ಇದರಲ್ಲಿ ನೀತಿ ಆಯೋಗ ನನ್ನ ರಾಜ್ಯಗಳ ನಡುವೆ, ರಾಜ್ಯ ಸರ್ಕಾರಗಳ ನಡುವೆ ಒಂದು ಕಾಂಪಿಟೇಟಿವ್ ಮತ್ತು ಕೋಆಪರೇಟಿವನ್ನು ಬೆಳೆಸೋದಕ್ಕೆ, ಅದಕ್ಕೆ ಹೇಳ್ತಾರೆ ಟಾಪ್ ಟು ಬಾಟಮ್ ಅಂತ ಇದ್ದಿದ್ದು ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್. ಇದು ಬಾಟಮ್ ಅಪ್ ಅಪ್ರೋಚ್ ಅಂತ ಕರಿತೀವಿ, ಕೆಳಮಟ್ಟದಿಂದ ಗ್ರಾಮ ಮಟ್ಟಗಳಿಂದ. ಅದಕ್ಕೆ ಅವರು ಹೇಳಿದ್ದಾರೆ, ವಿದೇಶಿ ವ್ಯಾಪಾರ ಬೂಸ್ಟಪ್ ಮಾಡೋಕ್ಕೆ ಎಕ್ಸಿಮ್ ಬ್ಯಾಂಕ್ ಒಂದೇ ಅಲ್ಲ, ಮಿನಿಸ್ಟ್ರಿ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಒಂದೇ ಅಲ್ಲ, ಡಿಸ್ಟಿಕ್ಗಳಲ್ಲಿ ಜಿಲ್ಲಾ ಹಬ್ಗಳನ್ನು ನಿರ್ಮಾಣ ಮಾಡಿ ಅಂತ. ಅದಕ್ಕೆ ಪೂರಕವಾಗಿ ನೀತಿ ಆಯೋಗ ಕಾರ್ಯನಿರ್ವಹಿಸ್ತಾ ಇದೆ. ಪದನಿಮಿತ್ತ ಮುಖ್ಯಸ್ಥರು ಅಂತ ಕೇಳಿದ್ದಾರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇಂಗ್ಲೀಷಲ್ಲಿ ಕೇಳ್ತಾರೆ ಎಕ್ಸ್ ಅಫಿಷಿಯೋ ಚೇರ್ಮನ್ ಟು ದಿ ನೀತಿ ಆಯೋಗ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. NPCಯ ಮೊದಲ ಅಧ್ಯಕ್ಷ ಜವಾಹರ್ಲಾಲ್ ನೆಹರು. ನೀತಿ ಆಯೋಗದ ಮೊದಲ ಮತ್ತು ಪ್ರಸ್ತುತ ಅಧ್ಯಕ್ಷರು ನರೇಂದ್ರ ಮೋದಿ. ಮೇ ಬಿ ಇತ್ತೀಚಿನ ನಮ್ಮ ಡಿಗ್ರಿ ಎಕ್ಸಾಮ್ಸ್ಗಳಲ್ಲೂ ಇರ್ಬೋದು, ಬೇರೆ ಬೇರೆ ಕಡೆ ನೀವು ಆ ಪದ ಕೇಳಿರ್ತೀರ. ನಮ್ಮ ನೀತಿ ಆಯೋಗದ ಪ್ರಸ್ತುತ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿರೋರು ಸುಮನ್ ಬೆರ್ರಿ ಅಂತ. ಮೊದಲ ಉಪಾಧ್ಯಕ್ಷರು ಅರವಿಂದ್ ಪನಗಾರಿಯ ಅಂತ ಇದ್ದರು, ಸುದ್ದಿಯಲ್ಲವರೇ. 16ನೇ ಕೇಂದ್ರ ಹಣಕಾಸು ಆಯೋಗ 2026ಕ್ಕೆ ಸಂಬಂಧಪಟ್ಟಂತೆ 26 ಏಪ್ರಿಲ್ 1 ಬರಬೇಕದು. 26ರಿಂದ 31 ಮಾರ್ಚ್ 31 ಎಷ್ಟನೇ ಹಣಕಾಸು ಆಯೋಗ? 16ನೇ ಕೇಂದ್ರ ಹಣಕಾಸು ಆಯೋಗ. ಅವರು ಅರವಿಂದ ಪನಗಾರಿಯ. 16ನೇ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಅರವಿಂದ್ ಪನಗಾರಿಯ ಫಸ್ಟ್ ಡೆಪ್ಯೂಟಿ ಚೇರ್ಮನ್. ಬಟ್ ಪ್ರಸ್ತುತ ಸುಮನ್ ಬೆರ್ರಿ. ಇನ್ನೊಬ್ಬರು BVR ಸುಬ್ರಹ್ಮಣ್ಯಂ. ಸಿದ್ಧತಾ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದ್ದು ನಮ್ಮ ನರೇಂದ್ರ ಮೋದಿ ಅಲ್ಲ, ಸುಮನ್ ಬೆರ್ರಿ ಅಲ್ಲ, BVR ಸುಬ್ರಹ್ಮಣ್ಯಂ. ಒಂದು ಸಂಕ್ಷಿಪ್ತ ಮಾಹಿತಿ. ಈ ಜೊತೆಗೆ ಗವರ್ನಿಂಗ್ ಕೌನ್ಸಿಲ್ ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನೂ ಸೇರಿದಂತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಕೂಡ ಈ ಒಂದು ಗವರ್ನಿಂಗ್ ಕೌನ್ಸಿಲಲ್ಲಿ ಇದ್ದಾರೆ. ಅದು ಮೇ ತಿಂಗಳಲ್ಲಿ ಒಂದು ಸಭೆಯನ್ನು ನಡೆಸ್ತಾರೆ. ಅದನ್ನು ನಾವು ನೀತಿ ಆಯೋಗದ ಸಭೆ ಯಾರ ಅಧ್ಯಕ್ಷತೆಯಲ್ಲಿ ಜರುಗುತ್ತೆ? ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ. ಲಾಸ್ಟ್ ಟೈಮಲ್ಲಿ ಒಂದು ಥೀಮ್ ಇಟ್ಕೊಂಡಿದ್ರು, ವಿಕಸಿತ ಭಾರತ ನಿರ್ಮಾಣ ಮಾಡಬೇಕು ಅಂತಂದರೆ ವಿಕಸಿತ ರಾಜ್ಯ. ಎಷ್ಟು ಚೆನ್ನಾಗಿರೋ ವರ್ಡ್ ಅಂದರೆ ವಿಕಸಿತ್ ರಾಜ್ಯ ಆಗಬೇಕು. ಯಾವಾಗ? ವಿಕಸಿತ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ. ವಿಕಸಿತ ರಾಜ್ಯದಿಂದ ವಿಕಸಿತ ಭಾರತ. ವಿಕಸಿತ ಬಂತ ಮೇ ಬಿ ಯಾವ ಅಂಶವನ್ನು, ಯಾವ ಸಂಸ್ಥೆಯನ್ನು ನಾವು ನೋಡ್ತೀವಿ, ಅದು ನೀತಿ ಆಯೋಗ ಅಂತ ಕರಿತೀವಿ. ಮೇ ಬಿ ಇದುವರೆಗೂ ನಾವು ನೋಡಿದಂತೆ ನೀತಿ ಆಯೋಗಕ್ಕೆ ಸಂಬಂಧಪಟ್ಟಂಥ ಒಂದು ಸೂಚ್ಯಂಕ ರಫ್ತು ಸಿದ್ಧತಾ ಸೂಚ್ಯಂಕ ಬಿಡುಗಡೆ ಮಾಡೋರು ನೀತಿ ಆಯೋಗ. ಕರ್ನಾಟಕದ ಸ್ಥಾನ 6ನೇ ಸ್ಥಾನ. ಮಾನದಂಡಗಳು 4. ಮೊದಲ ಸ್ಥಾನದಲ್ಲಿ ದೊಡ್ಡ ರಾಜ್ಯಗಳ ಪಟ್ಟಿಯಲ್ಲಿ ಮಹಾರಾಷ್ಟ್ರ. 2ನೇ ಸ್ಥಾನದಲ್ಲಿ ಹೋಗಿರೋಂಥ ರಾಜ್ಯ ತಮಿಳುನಾಡು. ಮೊದಲ ಆವೃತ್ತಿ ಬಿಡುಗಡೆ ಮಾಡಿದ್ಯಾಗ, ಪ್ರಸ್ತುತ ಆವೃತ್ತಿ ಬಿಡುಗಡೆ ಮಾಡಿದ್ಯಾವುದು? ಒಂದು ಸಂಕ್ಷಿಪ್ತ ವಿಡಿಯೋವನ್ನು ಮಾಡಿದ್ದೀವಿ. ಒಂದು ಪ್ರಚಲಿತ ಘಟನೆಯ ಒಂದು ಮಾದರಿ, ಒಂದು ತುಣುಕು ಅಷ್ಟೇ. ಮೇ ಬಿ ಮುಂದಿನ ಸಂದರ್ಭಗಳಲ್ಲಿ ನಮ್ಮ ಆಯುಕ್ತರು ಮತ್ತು ನಿರ್ದೇಶಕರ ಸಲಹೆ ಮತ್ತು ಮಾರ್ಗದರ್ಶನದ ಮೇರೆಗೆ ಎಲ್ಲ ಪ್ರಚಲಿತ ಘಟನೆಗಳ ಅಂಕಿ ಅಂಶಗಳನ್ನು ಈಗ ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಹೇಗೆ ಮಾಡಿದ್ದೀವೋ ಅದನ್ನು ಟೆಲಿಗ್ರಾಮ್ ಗ್ರೂಪ್ಗಳ ಮೂಲಕ ನಮ್ಮ ಕರೆಂಟ್ ಅಫೈರ್ಸ್ಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ಮಾಡೋದಕ್ಕೆ ನಮ್ಮ ವಿಜಯಭವ ತಂಡ ಈಗ ಆಲ್ರೆಡಿ ಸಜ್ಜುಗೊಂಡಿದೆ, ಸಿದ್ಧರಾಗಿದ್ದೇವೆ. ಮೇ ಬಿ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಮೇ ಬಿ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಪ್ರಶ್ನೆ, ರಫ್ತು ಸಿದ್ಧತಾ ಸೂಚ್ಯಂಕ ಬಿಡುಗಡೆ ಮಾಡೋರು ಯಾರು ಅಂತ ಕೇಳಿದ್ರೆ ನೀತಿ ಆಯೋಗ ಪುಣ್ಯ. ಮೊದಲ ಸ್ಥಾನ ಮಹಾರಾಷ್ಟ್ರ, ಕರ್ನಾಟಕದ ಸ್ಥಾನ 6ನೇ ಸ್ಥಾನ ಅಂತ ವಿದ್ಯಾರ್ಥಿಗಳು ಆನ್ಸರ್ ಮಾಡಿ ಮೇ ಬಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸಿದ್ರೆ ಈ ಒಂದು ವಿಡಿಯೋವನ್ನು ಮಾಡಿದ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ವಿಜಯಭವ ತಂಡಕ್ಕೆ ನಮಗೂ ಕೂಡ ಒಂದು ತುಂಬ ಹೆಮ್ಮೆಯನ್ನು ಪಡುವಂಥ ಒಂದು ವಿಚಾರ, ನಮಗೂ ಒಂದು ಸಮಾಧಾನಕರವಾದ ವಿಚಾರ. ಮೇ ಬಿ ಥ್ಯಾಂಕ್ ಯು. ಈ ಒಂದು ವಿಡಿಯೋವನ್ನು ಜೊತೆಗೆ ನಮ್ಮ ಈ ವಿಜಯಭವ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಿಜಯಭವ ಯೂಟ್ಯೂಬ್ ಚಾನಲ್ನ ಲಿಂಕನ್ನು ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ವಿದ್ಯಾರ್ಥಿಗಳೊಂದಿಗೆ ಹಂಚ್ಕೊಳ್ಳಿ ಒಂದು ಆಶಾದಾಯಕದ ಮೇರೆಗೆ ಈ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋವನ್ನು ಇದೇ ಪ್ರಚಲಿತ ಘಟನೆಗಳ ಎಲ್ಲ ವಿಚಾರಗಳನ್ನು ತಿಳಿಸೋದಕ್ಕೆ ನಮ್ಮ ತಂಡ ಸಿದ್ಧವಾಗಿದೆ. ಥ್ಯಾಂಕ್ ಯು.